ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಈ ದಿನದ ವಿಶೇಷತೆ ಏನಪ್ಪ ಅನ್ನೋದನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ವಿಶೇಷವಾಗಿ ಶುಂಠಿ ಬೆಳೆಗಳಲ್ಲಿ ಹೂ ಮತ್ತು ಮೊಗ್ಗು ಬಿಡುವಾಗ ನಾವು ಈ ಫಂಗಿಸೈಡ್ ಔಷಧಿಗಳನ್ನು ಅಥವಾ ಈ ರಾಸಾಯನಿಕ ಔಷಧಿಗಳನ್ನು ಶುಂಠಿ ಬೆಳೆಗಳ ಮೇಲೆ ಸ್ಪ್ರೇ ಮಾಡಬಹುದಾ ಎನ್ನುವುದರ ಬಗ್ಗೆ ಒಂದು ವಿಡಿಯೋ ಮುಖಾಂತರ ನಮ್ಮ ಕೃಷಿ ಮಿತ್ರರಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲಿವರೆಗೂ ನನಗೆ ಕೊಟ್ಟಂಥ ಬೆಂಬಲಕ್ಕೆ ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ಶುಂಠಿ ಬೆಳೆಗಳಲ್ಲಿ ಹೂ ಮೊಗ್ಗು ಬಿಡುವ ಟೈಮ್ನಲ್ಲಿ ನಾವು ರಾಸಾಯನಿಕ ಈ ಔಷಧಿಗಳನ್ನ ಸಿಂಪರಣೆ ಮಾಡಿದ್ರೆ ನಾವು ಯಾವೆಲ್ಲ ಶುಂಠಿ ಬೆಳೆಗಳಿಗೆ ಸಂಕಷ್ಟ ಉಂಟು ಮಾಡ್ತೀವಿ ನಾವು ಅವೈಜ್ಞಾನಿಕ ಪದ್ಧತಿಯಿಂದ ಅನ್ನೋದನ್ನು ನಾವು ಸ್ವವಿವರವಾಗಿ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸಂಪೂರ್ಣ ನೋಡಿ. ಶುಂಠಿ ಬೆಳೆಯಲ್ಲಿ ಹೂ ಮತ್ತು ಮೊಗ್ಗು ಬಿಡುವಾಗ ನಾವು ಶುಂಠಿ ಬೆಳೆಗಳಿಗೆ ಈ ರಾಸಾಯನಿಕ ಔಷಧಿಗಳನ್ನ ಸಿಂಪರಣೆ ಮಾಡಬೇಕಾ ಬೇಡವಾ ಅನ್ನೋದು ನಮ್ಮ ರೈತರಿಗೆ ಒಂದು ಚೆಲ್ಲುವಾಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಸ್ನೇಹಿತರೆ, ಶುಂಠಿ ಬೆಳೆಯಲ್ಲಿ ಹೂ ಮತ್ತು ಮೊಗ್ಗು ಬಿಡುವಾಗ ನಾವು ಯಾವುದಾದರೂ ಔಷಧಿಗಳನ್ನ ಸಿಂಪರಣೆ ಮಾಡಿದರೆ ಸ್ನೇಹಿತರೆ, ಈ ಶುಂಠಿ ಬೆಳೆಗಳ ಬೆಳವಣಿಗೆಗೂ ಇದು ಕುಂಠಿತ ಮಾಡ್ತೈತಿ. ಸ್ನೇಹಿತರೆ, ಈ ರಾಸಾಯನಿಕ ಸ್ಪ್ರೇ ಹೆಚ್ಚಾನೆಚ್ಚು ನಾವು ಸಾಮಾನ್ಯವಾಗಿ ಬಳಸೋದ್ರಿಂದ ಸ್ನೇಹಿತರೆ, ಮತ್ತು ಹೂ ಮೊಗ್ಗು ಬಿಡುವಾಗ ಬೆಳೆಗಳು ಕುಂಠಿತಗೊಳ್ತಾವೆ. ಹೀಗಾಗಿ ಈ ಅನಗತ್ಯವಾಗಿ ನಾವು ಶುಂಠಿ ಬೆಳೆಗಳಲ್ಲಿ ಈ ರಾಸಾಯನಿಕ ಸ್ಪ್ರೇ ಆಗಲಿ ನಾವು ಯಾವುದಾದರೂ ಔಷಧಿಗಳನ್ನ ಸ್ಪ್ರೇ ಮಾಡುವುದು, ಈ ಅವೈಜ್ಞಾನಿಕ ರೀತಿ ನಾವು ಶುಂಠಿ ಬೆಳೆಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಸ್ನೇಹಿತರೆ, ನಾವು ಶುಂಠಿ ಬೆಳೆಗಳನ್ನು ಹಾನಿ ಮಾಡ್ಕೊಳ್ತೀವಿ ಮತ್ತು ನಾವು ಕಡಿಮೆ ಇಳುವರಿ ತೊಗೊಳ್ತೇವೆ. ಸ್ನೇಹಿತರೆ, ಹಾಗಾದರೆ ನಾವು ಶುಂಠಿ ಬೆಳೆಗಳಿಗೆ ಈ ಹೂ ಮೊಗ್ಗು ಬಿಡುವಾಗ ನಾವು ರಾಸಾಯನಿಕ ಸ್ಪ್ರೇ ಮಾಡಬಾರ್ದಾ ಅನ್ನುವಂಥ ನಿಮಗೆ ಪ್ರಶ್ನೆ ಉದ್ಭವ ಆಗ್ತದೆ. ಸ್ನೇಹಿತರೆ, ನಾ ಮೊದಲು ಹೇಳಿದ್ದು ಅನಗತ್ಯವಾಗಿ ಈ ರಾಸಾಯನಿಕ ಔಷಧಿಗಳನ್ನ ಸಿಂಪರಣೆ ಮಾಡಬೇಡ ಅಂತ ಅಷ್ಟೇ ಹೇಳ್ತಿದ್ದೆ. ಸ್ನೇಹಿತರೆ, ಅಗತ್ಯ ಬಿದ್ದರೆ ನಾವು ಶುಂಠಿ ಬೆಳೆಗಳಲ್ಲಿ ಔಷಧಿಗಳನ್ನ ಸಿಂಪರಣೆ ಮಾಡ್ಬೋದು ಅದು ನೇಮಾನುಸಾರವಾಗಿ. ಯಾಕಪ್ಪ ಅಂತ ನಾನು ಶುಂಠಿ ಬೆಳೆಗಳಿಗೆ ಹೂ ಮತ್ತು ಮೊಗ್ಗು ಬಿಡುವಾಗ ಯಾಕೆ ಸ್ಪ್ರೇ ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ, ಆ ಟೈಮ್ನಲ್ಲಿ ಒಂದೆರಡು ರೋಗಗಳು, ಸಣ್ಣ ಪುಟ್ಟ ರೋಗಗಳು ಶುಂಠಿ ಬೆಳೆಗಳಿಗೆ ಕಾಡ್ತಾವೆ. ಅವು ಯಾವಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಸಾಮಾನ್ಯವಾಗಿ ಎಲೆ ಚುಕ್ಕಿ ರೋಗ ಮತ್ತು ಬೂದು ಕೊಳೆ. ಈ ರೀತಿ ನಮ್ಮ ಶುಂಠಿ ಬೆಳೆಗಳಲ್ಲಿ ಹೂ ಮತ್ತು ಮೊಗ್ಗು ಬಿಡುವಾಗ ಕಂಡು ಬಂದರೆ, ಈ ರೋಗಗಳು ಕಂಡು ಬಂದರೆ ಸ್ನೇಹಿತರೆ, ಅಗತ್ಯ ಬಿದ್ದರೆ ನಾವು ಸ್ಪ್ರೇ ಮಾಡ್ಬೋದು. ಅದು ಸಾಮಾನ್ಯವಾಗಿ ನಾವು ಕೃಷಿ ಕೇಂದ್ರದ ಮಾರ್ಗದರ್ಶನದೊಂದಿಗೆ ನಾವು ಅವರು ಹೇಳಿದಂಥ ಕ್ರಮಬದ್ಧವಾಗಿ ನಾವು ಔಷಧಿಗಳನ್ನ ಸಿಂಪರಣೆ ಮಾಡಿದರೆ ಸ್ನೇಹಿತರೆ, ಇದನ್ನು ನಾವು ಸಾಮಾನ್ಯವಾಗಿ ಇದನ್ನು ಬಳಸ್ಬೋದು. ಹಾಗಾದರೆ ಸ್ನೇಹಿತರೆ, ಅತಿ ಹೆಚ್ಚು ನಾವು ರಾಸಾಯನಿಕ ಔಷಧಿಗಳನ್ನ ಸ್ಪ್ರೇ ಮಾಡಿದರೆ ಸ್ನೇಹಿತರೆ, ಹೂ ಮತ್ತು ಮೊಗ್ಗು ಬಿಡುವಲ್ಲಿ ಸಸ್ಯಗಳು ಕುಂಠಿತಗೊಳ್ತಾವೆ. ಶುಂಠಿ ಬೆಳವಣಿಗೆಯಲ್ಲಿಯೂ ಕುಂಠಿತಗೊಳ್ತದೆ. ಹಾಗಾದರೆ ಸ್ನೇಹಿತರೆ, ಮತ್ತು ಶುಂಠಿ ಬೆಳೆಯಲ್ಲಿ ಹೂ ಮತ್ತು ಮೊಗ್ಗು ಬಿಡುವಾಗ ಏನಾದರೂ ನಮ್ಮ ಬೆಳೆಗಳಿಗೆ ಎಲೆ ಚುಕ್ಕಿ ರೋಗ ಅಥವಾ ಬೂದು ಕೊಳೆ ಕಂಡು ಬಂದ್ರೆ ಸಾಮಾನ್ಯವಾಗಿ
ಇಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸಿದಂಥ ಔಷಧಿಗಳನ್ನ ಸಿಂಪಡಣೆ ಮಾಡ್ಬೋದು ಸ್ನೇಹಿತರೆ. ಶುಂಠಿ ಬೆಳೆಗಳಲ್ಲಿ ಈ ಹೂಮಗ್ಗು ಬಿಡುವಾಗ ಇವು ಮೇಲ್ಕಂಡಂತೆ ಎಲೆ ಚುಕ್ಕಿ ರೋಗ ಮತ್ತು ಬೂದು ಕೊಳೆ ಏನಾದರೂ ಸ್ವಲ್ಪ ಕಂಡು ಬಂದರೆ, ಅವಶ್ಯಕ ಇದ್ದರೆ ಈ ಕೊಟ್ಟಿರುವಂಥ ಈ ರಾಸಾಯನಿಕ ಔಷಧಿಗಳನ್ನ ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಅವುಗಳು ಯಾವಪ್ಪ ಅನ್ನೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ಮಂಕೋಜೇಬ್, ಕಾರ್ಬೋಡಿಜಿಯಮ್, ಕಾಪರ್ ಆಕ್ಸಿಕ್ಲೋರೈಡ್ ಮುಂತಾದವುಗಳು. ಇವುಗಳನ್ನ ಎಲೆ ಚುಕ್ಕಿ ರೋಗ ತಡೆಗೆ ನಾವು ಕ್ರಮವಾಗಿ ಬಳಸ್ಬೋದು ಸ್ನೇಹಿತರೆ. ಎರಡನೇದ್ದು ಸ್ನೇಹಿತರೆ, ಬೆಳೆಯಲ್ಲಿ ಕೀಟ ಬಾಧೆ ಕಂಡು ಬಂದರೆ ಇಮಿಡಾ ಕ್ಲೋಪ್ರಿಡ್ ಈ ಔಷಧಿಗಳನ್ನ ನಾವು ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಬಯೋ ಕಂಟ್ರೋಲ್ ಮಾಡೋದಾದರೆ ಸ್ನೇಹಿತರೆ, ಟ್ರೈಕೋಡೋಮಾ, ಪ್ರೋಡೋಮಾನಸ್ ಮುಂತಾದ ಜೈವಿಕ ನಿಯಂತ್ರಣ ದ್ರವ್ಯಗಳನ್ನು ನಾವು ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಅವಶ್ಯಕತೆ ಇದ್ದರೆ ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಎಲೆ ಚುಕ್ಕಿ ರೋಗ ಮತ್ತು ಬೂದು ಕೊಳೆ ಮತ್ತು ಕೀಟಬಾಧೆ ಕಂಡು ಬಂದರೆ ಈ ಔಷಧಿಗಳನ್ನ ನಾವು ಸಾಮಾನ್ಯವಾಗಿ ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು ವಿಷಯ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಈ ಹೂಮಗ್ಗು ಬಿಡುವಾಗ ನಮ್ಮ ಬೆಳೆ ಆರೋಗ್ಯವಾಗಿ ನಮ್ಮ ಬೆಳೆ ಬಂದಿದ್ದರೆ ಅನಗತ್ಯವಾಗಿ ನಾವು ರಾಸಾಯನಿಕ ಔಷಧಿಗಳನ್ನು ಹೊಡೆಯುವುದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ಅನಾವಶ್ಯಕವಾಗಿ ಔಷಧಿಗಳನ್ನ ಸ್ಪ್ರೇ ಮಾಡಿದರೆ ಸ್ನೇಹಿತರೆ, ನಾವು ಶುಂಠಿ ಬೆಳೆಗಳಲ್ಲಿ ಹಾನಿ ಉಂಟು ಮಾಡ್ತಾವೆ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ಅಗತ್ಯ ಬಿದ್ದರೆ ಅಷ್ಟೇ ಈ ರಾಸಾಯನಿಕ ಔಷಧಿಗಳನ್ನ ಹೂ ಮತ್ತು ಮೊಗ್ಗು ಬಿಡುವಾಗ ಶುಂಠಿ ಬೆಳೆಗಳಿಗೆ ಸ್ಪ್ರೇ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೆ